ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಟೆಕ್ನಿಕಲ್ ಗೆಳೆಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೆ, ನಾನು ನಿಮಗೆ ಇವತ್ತು MX ಪ್ಲೇಯರ್ ಇದೆಲ್ಲ ನೀವು ಯೂಸ್ ಮಾಡಿರ್ತಾರ, ನಿಮಗೆಲ್ಲ ಗೊತ್ತಿರುತ್ತೆ. ಆದರೆ ಇದರಲ್ಲಿ ಹೈಡನ್ ಅಂದರೆ ನಿಮಗೆ ಕಾಣದಂಥ ಮತ್ತು ನಿಮಗೆ ಗೊತ್ತಿರೋದಂಥ ಒಂದಿಷ್ಟು ಸೀಕ್ರೆಟ್ನ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸೆಟ್ಟಿಂಗ್ಸ್ ಕೂಡ ಇದ್ದಾವೆ. ಅವು ಸೆಟ್ಟಿಂಗ್ಸ್ ಯಾವುವು ಮತ್ತು ಅವು ಹೇಗೆ ವರ್ಕ್ ಮಾಡ್ತವೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಈ ವಿಡಿಯೋನ ಮುಗಿಯೋ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಶುರು ಮಾಡೋಣ. ಹಲೋ ಗೆಳೆಯರೆ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಹಾಂ ಗೆಳೆಯರೆ, ನಾನು ನಿಮ್ಮ ಹೆಚ್ಚು ಟೈಮ್ ತಗೋನಲ್ಲ, ಫಾಸ್ಟಾಗಿ MX ಪ್ಲೇಯರ್ನ ಓಪನ್ ಮಾಡಿದ ಮೇಲೆ ಡೌನ್ಲೋಡ್ಸ್ ಯಾವುದೋ ಒಂದು ವೀಡಿಯೋನ ಕ್ಲಿಕ್ ಮಾಡಿ. ನಾನು ಒಂದು ವೀಡಿಯೋನ ಕ್ಲಿಕ್ ಮಾಡ್ತೇನೆ. ಈಗ ನೋಡಿ, ನಾನೊಂದು ವೀಡಿಯೋನ ಪ್ಲೇ ಮಾಡಿದ್ದೇನೆ. ನೀವು ಕೇಳ್ಬೋದು, ನಾವು ಕೂಡ ಈ ಥರ ಮಾಡ್ತೀವಲ್ಲಪ್ಪ, ಇದರಲ್ಲಿ ಏನು ಸೀಕ್ರೆಟ್ ಅಂತ. ಸೀಕ್ರೆಟ್ ಇರೋದೇ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ 3 ಡಾಟ್ ಕಾಣ್ತಿದೆಯಲ್ಲ ನೋಡಿ, 3 ಡಾಟ್ ಕಾಣ್ತಿದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಸ್ಪೀಡ್ ಅಂತ ಮೇಲೆ ಕ್ಲಿಕ್ ಮಾಡಿ. ಒಂದ್ಸಲ ಪ್ಲೇ ಮಾಡಿ. ಈಗ ನೋಡಿ, ನೀವೆಲ್ಲ ಸಾಂಗ್ ಆಲ್ಮೋಸ್ಟ್ ಕೇಳಿರ್ಬೋದು, ಈ ಸಾಂಗ್ ಯಾವುದು ಏನಂತ. ಈಗ ನೋಡಿ, ನೀವು ಸ್ಪೀಡ್ ಮಾಡ್ಬೋದು, ಸ್ಲೋ ಕೂಡ ತೋರಿಸ್ತೇನೆ ನೋಡಿ ಎಷ್ಟು ಸ್ಲೋ ಆಗಿದೆ. ಮತ್ತು ನೀವು ಇದು ಪರ್ಸೆಂಟೇಜ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು. ನಾನು ಒಂದು ಮ್ಯಾಕ್ಸಿಮಮ್ ತೋರಿಸ್ತೀನಿ 400 ಅಂತ ನೋಡಿ. 400 ತೋರಿಸಿ, 400 ಅಂತ ಇಟ್ಟಿದ್ದೀನಿ. ಎಷ್ಟು ಸ್ಪೀಡಾಗಿ ಹೋಗುತ್ತಿದೆ. ವಾಪಸ್ 100ಗೆ ಬಂದಿದ್ದೇನೆ. ಮತ್ತು ಸೆಕೆಂಡ್ನೇ ಟಿಪ್ ಏನಪ್ಪ ಅಂತಂದರೆ, ನೀವು ಈ ವಿಡಿಯೋ ನೀವು ಯಾವುದೋ ಒಂದು ವಿಡಿಯೋ ಪ್ಲೇ ಮಾಡಿರ್ತಾರ, ಅದನ್ನ ನೀವು ಸ್ಕ್ರೀನ್ ಆಫ್ ಮಾಡಿ ಕೂಡ ಆ ಸಾಂಗ್ ಅಷ್ಟೇ ಕೇಳಬೇಕಂತಿರ್ತಾರ. ಹಾಗೆ ಮಾಡಬೇಕಂದ್ರೆ ಮತ್ತೆ ಪ್ಲೇ ಮೇಲೆ ಬರ್ರಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ಲೇ ಅಂತ ಒಂದು ಕಾಣ್ತಿದ್ದಲ್ಲ, ಇಲ್ಲಿ ನೋಡಿ, ಇದನ್ನ ಆ್ಯಕ್ಟಿವ್ ಮಾಡಿ. ಈಗ ಪ್ಲೇ ಮಾಡಿ. ನಾನು ನೋಡಿ ಈಗ ಸ್ಕ್ರೀನ್ ಆಫ್ ಮಾಡ್ತಿದ್ದೀನಿ. ನಿಮಗೆ ಕೇಳ್ತಿರ್ಬೋದು, ಸಾಂಗ್ ಪ್ಲೇ ಆಗ್ತಿದೆ. ಈ ಥರ ನೀವು ಪ್ಲೇ ಮಾಡ್ಬೋದು. ಹಾಗೆಳೆಯರೆ, ಈಗ 3ನೇ ಟ್ರಿಕ್ ಹೇಳ್ತಾ ಇದ್ದೀನಿ. 3ನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವು ಸಣ್ಣ ಹುಡುಗ್ರ ಕೈಗೆ ನಿಮ್ಮ ಫೋನ್ ಕೊಡ್ತಾರೆ, ಯಾವುದೋ ಒಂದು ವಿಡಿಯೋನ ಪ್ಲೇ ಮಾಡಿ ನೋಡಲಿ ಅಂತ ಕೊಡ್ತಾರೆ. ಆ ಹುಡ್ರೆ ಸುಮ್ಮನೆ ಇರೋದೇ ಎಲ್ಲೋ ಒಂದು ಕ್ಲಿಕ್ ಮಾಡ್ತಾರೆ. ಹಾಗೆ ಕ್ಲಿಕ್ ಮಾಡಿದಾಗ ಅದು ಬ್ಯಾಕ್ ವರ್ಕ್ ಆಗೋದು, ಏನೋ ಒಂಥರ ವರ್ಕ್ ಆಗೋದು, ಹಿಂಗೆಲ್ಲ ಮಾಡಿ ಕಳಿಸಿ ಆ ವಿಡಿಯೋಯಿಂದ ಹೊರಗೆ ಬಂದು ಬೇರೆ ಏನನ್ನು ಓಪನ್ ಮಾಡ್ತಿರ್ತಾರೆ. ಹಾಗೆ ಮಾಡಬಾರ್ದು ಅಂತಂದರೆ, ಇಲ್ಲಿ ಲಾಕ್ ಬಟನ್ ಕಾಣ್ತಿದೆಯಲ್ಲ, ಈ ಈಗ ಲಾಕ್ ಆಗಿದೆ ನೋಡಿ. ಈಗ ಏನು ಮಾಡಿದ್ರು, ಅವ್ರು ಏನೇ ಮಾಡಿದ್ರು ನೋಡಿ, ಒಟ್ಟೆ ಏನು ಮಾಡಿದ್ರು ಕೂಡ ಆ ವಿಡಿಯೋ ಹಂಗೆ ಓಡ್ತಿದೆ ಮತ್ತು ಏನಾಗ್ತಿಲ್ಲ. ಮತ್ತು ನಿಮಗೆ ವರ್ಕ್ ಆಗಬೇಕಂತಂದರೆ ಈ ಲಾಕ್ ಬಟನ್ ಓಪನ್ ಮಾಡಿ, ಆವಾಗ ಬ್ಯಾಕನ್ನು ಬರ್ಬೋದು, ಏನೋ ಮಾಡ್ಬೋದು. ಮತ್ತು ಇದು 4ನೇ ಟಿಪ್. ಇದು ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊತೀನಿ. ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಇದು ಇಲ್ಲಿ HD ಅಂತ ಕ್ಲಿಕ್ ಮಾಡಿ. ಇಲ್ಲಿ HDW ಅಂದರೆ ಏನಪ್ಪ ಅಂತಂದರೆ, ನಿಮ್ಮ ವಿಡಿಯೋ ನೀವು ಹೈ ಕ್ವಾಲಿಟಿಯಲ್ಲಿ ಡೌನ್ಲೋಡ್ ಮಾಡಿರ್ತಾರೆ, ಆದರೆ ನೀವು ನೋಡೋದ್ನಾಗ ಅದು ಲೋ ಕ್ವಾಲಿಟಿ ಆಗಿ ಕಾಣ್ತಿರುತ್ತೆ. ಆವಾಗ ನೀವು ಇಲ್ಲಿ ಬಂದು HW ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಸ್ವಲ್ಪ ಹೈ ಆಗಿ ಕಾಣುತ್ತೆ ನೋಡಿ. ಸ್ವಲ್ಪ ಸ್ಟಾರ್ಟಿಂಗ್ಗಿಂತ ಈಗ ವ್ಯತ್ಯಾಸ ಕಾಣ್ತಿರ್ಬೋದು. ಮತ್ತು ಇಲ್ಲಿ SW ಅಂತ ಕಾಣ್ತಿದೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ SW ಅಂದರೆ ವಿಡಿಯೋ ಕ್ವಾಲಿಟಿ ಲೋ ಆಗುತ್ತೆ, ಆದರೆ ಆಡಿಯೋ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ನೋಡಿ. 30ವರೆಗೂ ಬರುತ್ತೆ. ಅದೇ ನೀವು ಮಾಮೂಲಿ ಈಗ HD ತಂದು ಇಟ್ಟಿದ್ದಾರಪ್ಪ ಅಂತಂದರೆ, ಈಗ ನೋಡಿ HD ತಂದಿಡಿ. ಇಲ್ಲಿ ನೋಡಿ 15 ಅಷ್ಟೇ. 15 ಏನು ಎಷ್ಟು ರೈಸ್ ಮಾಡ್ರೆ 15.
ಹೀಗೆ ಈಗ SW ಇಟ್ಟರೆ 30 ಎಲ್ಲರೂ ನಿಮಗೆ ಸೌಂಡ್ ಭಾಳ ಬೇಕು ಆದರೆ ವೀಡಿಯೋ ನೋಡಬಾರ್ದು ಅಂತಂದ್ರೆ ಅವಾಗ SW ಅಲ್ಲಿ ಹಾಕಿ. ಅದು ಬಿಟ್ಟು ಬೇರೆ ಇದರಲ್ಲಿ ಹಾಕೋಬೇಡಿ, ಯಾಕಂದರೆ ಮತ್ತು ವಾಯ್ಸ್ ಕ್ವಾಲಿಟಿ ಕೂಡ ಅದರದ್ದು ಆಡಿಯೋ ಕ್ವಾಲಿಟಿ ಕೂಡ ಬೇಸ್ ಕೇಳೋದಿಲ್ಲ. ನೀವು ಸುಮ್ಮನೆ ಸಾಂಗ್ ಕೇಳಬೇಕಂತಂದರೆ ಆ ವಿಡಿಯೋನ ಪ್ಲೇ ಮಾಡ್ಬೋದು ಮತ್ತು SW ಅಲ್ಲಿ ಆಗ್ಬೋದು. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ನಾನು ಅನ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ಈ ಥರದ ವೀಡಿಯೋಸ್ನ ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಮ್ಮನ್ನು ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕಾಗಿ, ನಾವು ಡೈಲಿ ಆ್ಯಕ್ಟಿವಿಟೀಸ್ ಏನು ಮಾಡ್ತೇವೆ ಅಂತ ನೋಡೋದಕ್ಕಾಗಿ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದ್ರ ಮುಖಾಂತರ ಕೂಡ ನೀವು ಫಾಲೋ ಮಾಡ್ಬೋದು. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.